एक मिनट, क्या हो गया बच्चे को? ब्लड कैंसर है। कहाँ से आप? कर्नाटक। क्या नाम है बच्ची का? विक्रम। लड़का है। हाय विक्रम, हाय मतलब गुड बॉय। तो क्या बोला डॉक्टर? आइरिस में है, आइरिस PALL करते हैं, 80% रो दिया मत। 80% दिया है। क्या भगवान क्या करता है? रो मत, आपको देख के रोएगा वो भी। ये चाहिए विक्रम को। थैंक यू। तो यहाँ पे कितने दिन रुकने बोला डॉक्टर? 6 महीना रुकने के लिए बोला। और 6 महीना। हाँ। तो डॉक्टर क्या बोला, कब तक ठीक होएगा? वो अभी कीमो चल रहा है, बाद में बोलेगा करके बोल रहा है, कैसा वो ट्रीटमेंट को ये करता है करके। तो ठीक हो जाएगा बोला ना? हाँ 80% दिया है। वो 10 बच्चा है ना, उसमें 7 बच्चा को ठीक होता है करके बोला है। नहीं, इंशाल्लाह मैं प्रे करूँगा कि बच्चा ठीक हो जावे, मेरी दुआ है। ಥ್ಯಾಂಕ್ ಯು ಹೇಳ ಗುಡ್ಡವ್ರು. ಥ್ಯಾಂಕ್ ಯು ಹೇಳ. ಶಂಭೂರ ಮಾಡು, ಶಂಭೂರ ಮಾಡು. ಇನ್ನೊಂದು ಕೊಟ್ಟ ಶಂಭು ಮಾಡಲ ಇದಕ್ಕೆ. ये मेरे तरफ से, ये आप रखो। ಥ್ಯಾಂಕ್ ये आपको नहीं मैडम, ये आपको इलाज के लिए काम आएंगे। ज़रा भी टेंशन नहीं लेना है, सब ठीक हो जाएगा। बच्चा, मैं दुआ करूँगा बच्चे के लिए, बच्चा जल्द से जल्द ठीक हो जावे। और आप लोगों की तकलीफ, प्रॉब्लम है, इसलिए हमको बहुत डर गए इधर आने के बाद। मैं हर नमाज में बच्चे के लिए दुआ करूँगा। ओके, ठीक है, ख्याल रखो। थैंक यू सर। थैंक यू। नहीं नहीं सर, थैंक यू थैंक यू थैंक यू थैंक यू थैंक यू मैडम, थैंक यू। बहुत हेल्प कर रहे हो। नहीं मैम, थैंक यू थैंक यू थैंक यू। वेरी गुड सर, थैंक यू। ख्याल रखो, दुआ में याद रखना, ठीक है? ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು। ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರಗಳ್ರಿ. ಗರ್ದಿಗಮ್ಮತ್ ಪೇಜ್ ಫಾಲೋವರ್ ಆಗ್ರಿ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ, ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಪ್ರತಿ ದಿವಸ ಶೇರ, ಲೈಕ್, ಕಮೆಂಟ್ ಮಾಡೋರಿಗೆ ಕೋಟಿ ಕೋಟಿ ನಮಸ್ಕಾರ. ನಾವ ಸುಮಾರು 5.5 ವರ್ಷದಾಗ ಬಹಳಷ್ಟು ಎಪಿಸೋಡ್ಗಳು ಮಾಡಿದ್ದೇನೆ. ನಾನು ಸಾಮಾಜಿಕ ಕಳಕಳಿಯೂ ಬಹಳ ಮಾಡಿದ್ದೇನೆ. ಆದ್ರೆ ದಯಮಾಡಿ ನನ್ನ ವೀಕ್ಷಕರು ಇದನ್ನ ಯಾರು ನೋಡ್ತಾರಲ್ಲ, ಲೈಕ್, ಶೇರ್, ಕಮೆಂಟ್ ಮಾಡೋಕ್ ಬರ್ರಿ. ಈ ಎಪಿಸೋಡ್ ನನ್ನ ಜೀವನದಾಗ ಇಂಥ ಒಂದ ಸಾಮಾಜಿಕ ಕಾರ್ಯ, ಒಂದು ಮಾನವೀಯತೆ, ಮನುಷ್ಯತ್ವ, ಮನುಷ್ಯ ಆಗಿ ಹುಟ್ಟಿ ಬಂದ್ಮ್ಯಾಗ ನಾವು ಏನ್ ಮಾಡಕ್ ಸಾಧ್ಯ ಐತಿ ಅನ್ನೋದನ್ನ ಮಾಡಿ ತೋರಿಸಿದವ್ರ ಇವ್ರು. ಮುಂಬೈ ಸ್ಲಮ್ ಏರಿಯಾದಾಗ ಹುಟ್ಟಿದಂತ ಹುಸೇನ್ ಮನ್ಸೂರಿ ಅಂತೇಳಿ ಒಬ್ಬ ಸಾಮಾಜಿಕ ಕಾರ್ಯಕರ್ತರ ಸಮಾಜ ಸೇವಾ ಮನೋಭಾವನಿದ್ದಾವ. ಇವ್ರೇನ ಪ್ರಧಾನ ಮಂತ್ರಿನೂ ಅಲ್ಲ, ಮುಖ್ಯಮಂತ್ರಿನೂ ಅಲ್ಲ, ಇವರು ಸಕ್ರಿ ಫ್ಯಾಕ್ಟ್ರಿ ಇಲ್ಲ, CSR ಫಂಡ್ರನ್ನು ಕೊಡಕ್ ಇವ್ರ ಕೈಯಾಗ ಆಗುದಿಲ್ಲ, ಪ್ರಧಾನ ಮಂತ್ರಿ ಮುಖ್ಯಮಂತ್ರಿ ಪರಿಹಾರ ನಿಧಿನೂ ಇಲ್ಲ. ಇವ್ರೇನ್ ಟಾಟಾ ಅಲ್ಲ, ಬಿರ್ಲಾ ಅಲ್ಲ, ಉದ್ಯಮಪತಿನೂ ಅಲ್ಲ. ಇಂಥವ್ರು ಇರೋದ್ರಿಂದನ ಹೊತ್ತು ಹೊಂಟೈತಿ, ಹೊತ್ತು ಮುಳ್ತೈತಿ ಅಂಬಲ್ಲ. ಯಾಕಂದ್ರ ಇವ್ರೊಂದ ವಿಮಾನ ಸಂಸ್ಥೆದೊಳಗೆ ಕೆಲಸ ಮಾಡಿದವ್ರ, ತಮ್ಮ ಶಿಕ್ಷಣ ಕಲಿಯುತ್ನ್ಯಾಗ ಬಹಳ ತೊಂದ್ರೆ ಒಳಗ ಶಿಕ್ಷಣ ಕಲಿತ ಬಂದವ್ರು, ಬಡ ಕುಟುಂಬದಾಗ ಹುಟ್ಟಿದವ್ರು ಇವ್ರ. ಇವತ್ತ ನನಗೆ ಹಿಂದಿನ ನೆನಪಾಗ್ತೈತಿ, ಹುಸೇನ್ ಮನ್ಸೂರಿ ಅವ್ರ ಹೇಳುತ್ನಾಗ 85-86 ನಮ್ಮ ತಂದೆಯವ್ರನ್ನ ದಿವಂಗತ ಕುಂದರ್ನಾಥ್ ಪಾಟೀಲ್ರ ಬೈಪಾಸ್ ಸರ್ಜರಿ ಮಾಡ್ಬೇಕಾದಾಗ ಆಪರೇಷನ್ ಮಾಡೋದು ಬಹುತೇಕ ಅವಾಗ ಮುಂಬೈಯ ಮತ್ತು ಬೆಂಗಳೂರದಾಗ ಮಾಡ್ತಿದ್ರು. ಅವಾಗ ಗ್ಯಾರಂಟಿನೂ ಕೊಡ್ತಿರಕ್ಕಿಲ್ಲ. 85ರಿಂದ ನಾನ್ ನಮ್ಮ ತಂದೆಯವ್ರನ್ನ ಡಯಾಗ್ನೋಸ್ ಮಾಡಿ ಒಂದು ಆಪರೇಷನ್ ಮಾಡ್ಸೋದ್ನಾಗ ಮುಂಬೈ ಸಂಪರ್ಕ ಬಂತ ನನಗ. ಅವಾಗ ಕಿಂಗ್ ಎಡ್ವರ್ಡ್ ಮೆಮೋರಿಯಲ್ ಪರೇಲ್ದಾಗ ಒಂದು KEM ಹಾಸ್ಪಿಟಲ್, ಅಲ್ಲಿ ಡೀನ್ ಪಡುಳ್ಕರ್ ಅಂತ ಡೀನ್ ಇದ್ರು. ನನ್ನ ದಿವಂಗತ ಜಾರ್ಜ್ ಫರ್ನಾಂಡಿಸ್ ರವರು ನಮ್ಮ ತಂದೆಯವ್ರು ಬಹಳ ಸ್ನೇಹಿತರ. ಜಾರ್ಜ್ ಫರ್ನಾಂಡಿಸ್ ಅವರು ಒಂದು ಪತ್ರ ಕೊಟ್ಟು ಸ್ವತಃ ಫೋನ್ ಮಾಡಿ ಹೇಳಿದ್ರ ಇವ್ರದ ವ್ಯವಸ್ಥೆ ಮಾಡ್ಬೇಕಂತ. ಅವತ್ತಿನ ದಿನಮಾನದಾಗ ನಮ್ಮ ಕುಂದರ್ನಾಡಿನ ರಾಮಚಂದ್ರ ಸೇಠ್ ಅಂತ ಬೂದ್ಯಾದವ್ರು, ಚವ್ಹಾಣ ಮತ್ತು ನಿಂಬಾಳ್ಕರ್ ಕುಟುಂಬ ಅಲ್ಲೇ ವರ್ಲಿ ಒಳಗೆ ಇರ್ತಿತ್ತು. ಒಟ್ಟಾರೆ ಅವ್ರು ಮಾಡಿದ ಉಪಕಾರ ನನಗೆ ಇವತ್ ನೆನಪಾಗತೈತಿ. ಅವತ್ 6 ತಿಂಗಳ ಗಂಟ್ಲೆ ಅವ್ರು ನಮ್ಮನ್ನ ಮನ್ಯಾಗ ಇಟ್ಕೊಂಡ, ನಮ್ ತಂದೆಯವ್ರು ರಕ್ತ ಕೊಡುದು ಇಟ್ಕೊಂಡ, ಊಟ, ಮಲ್ಕೊಳ್ಳುದು, ಚಹಾ ಎಲ್ಲಾ ವ್ಯವಸ್ಥೆ ಮಾಡಿ ರಕ್ತದ ಬಾಟ್ಲಿ ದೇಣಿಗೆ ಸದಕ್ಕ ದಾನ ಮಾಡಿದ್ರ. ಅವ್ರ ದೇಣಿಗೆ ಅಂದ್ರ ಬ್ಲಡ್ ಡೊನೇಷನ್ ಮಾಡಿದ್ರ ನಮ್ ತಂದೆಯವ್ರಿಗೆ.
ಅದ್ ಮರ್ತಂದಾಗ ನಾನು ಮುಂಬೈ ಬಗ್ಗೆ ಒಟ್ಟ ಬಾಳ ತಲೆ ಕೆಡಿಸ್ಕೊಳಕಿಲ್ಲ. ಆದ್ರ ಈ ಹುಸೇನ್ ಮನ್ಸೂರಿ ಮಾಡೋದ್ ನೋಡಿದ್ರ ಇವ್ರ ಅಡ್ರೆಸ್ ಎಲ್ಲಿಪ್ಪ ಅಂದ್ರ ಟಾಟಾ ಮೆಮೋರಿಯಲ್ ಕ್ಯಾನ್ಸರ್ ಹಾಸ್ಪಿಟಲ್ ಮುಂಬೈದಾಗ. ತಡರಾತ್ರಿ ಒಟ್ಟಾರೆ ಅಲ್ಲಿ ಈ ಕ್ಯಾನ್ಸರ್ ಪೇಷಂಟ್ಗಳು 2 ವರ್ಷದಿಂದ ಹಿಡ್ಕೊಂಡ್ 30-40 ವರ್ಷದ ಮಟ್ಟ ನಡು ರಾತ್ರಿ ಹೋಗಿ ಆ ಪೇಷಂಟ್ಗಳನ್ನ ಮಾತಾಡ್ಸೋದು, ಅವ್ರಿಗೆ ಬೇಕಾದಂತ ಒಂದು ಸಹಾಯ ಮಾಡಿಸೋದು, ತಮ್ಮ ಎಲ್ಲಾ ಒಂದು ಬಳಗದಿಂದ ಅವ್ರಿಗೆ ಮದತ್ ಮಾಡಿಸೋದು, ಅವ್ರಿಗೆ ಊಟ ಕೊಡೋದು, ಅವ್ರಿಗೆ ನೀರ್ ಕೊಡೋದು, ಚಹಾ ಕುಡಿಸೋದು, ಅವ್ರನ್ನೊಂದು ನಮ್ಮ ಮನಿ ಅಂತಂಬ್ರ ಅನ್ನುವಂಗ ಒಂದು ಭಾವನವನ್ನ ಕ್ರಿಯೇಟ್ ಮಾಡೋದು ನೋಡಿದ್ರ ನನ್ ನಿಜಕ್ಕೂ ಕಣ್ಣೀರ್ ಬರತ್ತಾವ. ಇಂಥ ಒಬ್ಬ ಸಮಾಜ ಸೇವಾ ಕಾರ್ಯಕರ್ತರು ಇನ್ನೂ ಮುಂಬೈದಂತ ನಗರದೊಳಗೆ. ಇದಷ್ಟ ಅಲ್ಲ, ಅವ್ರ ಪ್ರಾಣಿ ಪಕ್ಷಿ ಅಲ್ಲಿ ಸ್ಲಮ್ ಏರಿಯಾ ಅಲ್ಲಿ ಯಾವುದೇ ರೋಗ ಇರ್ಲಿ ರುಜಿನ್ ಇರ್ಲಿ ಏನಿದ್ರು ಅಲ್ಲಿ ಏನೇ ಇದ್ರ ಈ ಹುಸೇನ್ ಮನ್ಸೂರಿ ಮೊದಲಿರ್ತಾರ. ಯಾಕಂದ್ರೆ ಹುಸೇನ್ ಮನ್ಸೂರಿ ಏನ್ ಟಾಟಾ ಅಲ್ಲ ಬಿರ್ಲಾ ಅಲ್ಲ. ಆದ್ರೆ ನಮ್ಮವರು ತಮ್ಮವರು ಇವತ್ತಿಂತ ರೋಗಗಳಿಗೆ ನಾವ್ ಏನ್ ಮದತ್ ಮಾಡಕ್ ಸಾಧ್ಯ ಐತಿ, ಔಷಧ ಕೊಡ್ಸೋದು ಹಿಡ್ಕೊಂಡ್ ಗುಳಿಗೆ ಕೊಡ್ಸೋದು ಹಿಡ್ಕೊಂಡ್ ಅವ್ರನ್ನ ಅಲ್ಲಿ ಮುಂಬೈದಾಗ ಇರು ವ್ಯವಸ್ಥೆ ಹಿಡ್ಕೊಂಡ ಈ ಹುಸೇನ್ ಮನ್ಸೂರಿ ಎಲ್ಲಾ ಮಾಡ್ತಾರ. ಎಲ್ಲಾ ಸಮಾಜದವ್ರು ಮಾಡ್ತಾರ. ಕಾಲಾಗ ಚಪ್ಪಲ್ ಇಲ್ದವ್ರು ಬಂತು, ಊಟ ಕೂಳ್ ಇಲ್ದವ್ರಿಗೆ ಊಟ ಮಾಡ್ಸೋದಾತು, ಚಹಾ ಕುಡಿಯಾಕ ನಿರ್ಗತಿಕರಿಗಾತು, ಅವ್ರ ಮುಂಬೈದಾಗ ಮಲ್ಸೋದಾತು, ರಗ್ ಕೊಡ್ಸೋದಾತು, ಸಾಲಿ ಫೀ ಇಲ್ದವ್ರಿಗೆ ಸಾಲಿ ಫೀ ಕೊಡೋದಾತು. ಒಬ್ಬ ಮನುಷ್ಯತ್ವ ಇರುವಂತ ಮನುಷ್ಯ, ಮಾನವೀಯತೆ ಇರುವಂತ ಮನುಷ್ಯ, ಮನುಷ್ಯತ್ವ ಮತ್ತು ದೇವರನ್ನ ಏನಾದ್ರೂ ಕಾಣ್ಬೇಕಾದ್ರ ಈ ಹುಸೇನ್ ಮನ್ಸೂರಿ ಅಂತ ಕಾಣ್ಬೇಕು. ಒಟ್ಟಾರೆ ಇದನ್ನ ನೀವು ಅವ್ರು ಏನೇನ್ ಸಹಾಯ ಮಾಡಿದಾರೋ ಅದನ್ನೆಲ್ಲ ತಪ್ಪದ ನೋಡ್ರಿ. ಯಾಕಂದ್ರ ಅವ್ರು ಮಾಡಿದ ಸಹಾಯಗಳು ಇವತ್ತ ಯಾವ್ಯಾವ ಚಾರಿಟಬಲ್ ಟ್ರಸ್ಟ್ಗಳು ಮಾಡ್ಕೊಂಡರಿ, ಫೌಂಡೇಶನ್ಗಳು ಮಾಡ್ಕೊಂಡರಿ, ಏನು ಇಲ್ದನ ಪೇಪರ್ ತುಂಬಾ ಟಿವಿ ತುಂಬಾ ಅಡ್ವರ್ಟೈಸ್ಗಳು ಕೊಡ್ತಾರೆ. ಆದ್ರೆ ಇವ್ ಏನು ಅಡ್ವರ್ಟೈಸ್ ಫ್ರೀ ಅಲ್ಲ. ಆದ್ರೆ ಒಟ್ಟಾರೆ ಇವ್ ಫಾಲೋವರ್ಸ್ ಕೋಟ್ಯಾವಧಿ ಫಾಲೋವರ್ಸ್ ಅದಾರ, ವೀಕ್ಷಕರದಾರ. ಆದ್ರೆ ಅವ್ ಮಾಡೋ ಕಾರ್ಯ ಸಮಾಜ ಮೆಚ್ಚು ಅಂತದ, ದೇವ್ರ ಮೆಚ್ಚು ಅಂತ. ಈಗ ಏನ್ ನಮ್ಮಲ್ಲಿ ದೊಡ್ಡ ದೊಡ್ಡ ಶ್ರೀಮಂತರ ಫೌಂಡೇಶನ್ ಮತ್ತೇನ್ ಚಾರಿಟಿ ಟ್ರಸ್ಟ್ ಗಳೆಲ್ಲ ಮಾಡ್ಕೊಂಡಾರಲ್ಲ, ಇವ್ ನೋಡಿ ಕಲಿಬೇಕು ನೀವು. ಅವ್ ಏನೂ ಅಲ್ಲ, ರಾಜಕಾರಣಿ ಅಲ್ಲ, MLA ಆಗೋ ಆಸೆನೂ ಇಲ್ಲ. ಒಟ್ಟಾರೆ ಅವ್ನ ಮನುಷ್ಯತ್ವ ಮಾನವೀಯತೆ ಗುಣ ಬಾಳ್ ಕಲಿಬೇಕು ನಾವು. ಎಲ್ಲಾ ರೊಕ್ಕ ಇರ್ತೈತೆ, ಆದ್ರ ಆ ಗುಣ ಇಲ್ಲಿಲ್ಲ ಅಂದ್ರೆ ತಗೊಂಡ್ ಏನ್ ಮಾಡೋರು. ಇಂಥವ್ರ ಅವ್ ಮಾಡಿದ ಏನ ಕೆಲಸಗಳನ್ನ ನಿಮ್ಮ ಮುಂದೆ ಇಡಾತೇನೆ. ಅದಕ್ಕ ಅಂತ ಒಂದ ಹುಸೇನ್ ಮನ್ಸೂರಿ ಅವರಂತ ತ್ಯಾಗ, ಹುಸೇನ್ ಮನ್ಸೂರಿ ಅಂತ ಸೇವಾ ಮನೋಭಾವ, ಹುಸೇನ್ ಮನ್ಸೂರಿ ಅಂತ ಒಂದು ದೊಡ್ಡ ಗುಣ ನಮ್ಮವರು ತಮ್ಮವರು ಇವತ್ತೇನು ಕೋಟ್ಯಾಧಿಪತಿ ಅಲ್ಲ, ಎಲ್ಲೋ ಇಸದ ದೇಣಿಗೆ ಕೇಳಿ ಕೈ ಒಡ್ಡಿ ಕೆಲಸ ಮಂದಿಗೆ ಸಹಾಯ ಮಾಡ್ತಾನೆ. ಒಟ್ಟಾರೆ ಮುಂಬೈಕ ಯಾವುದೇ ದವಾಖಾನೆ ಅಂತ ಹೋದ್ರು ಸರ್ವಜ್ಞ ಹೋದ್ರು ಈ ಬೆರಿಗೈಲೆ ಕಳ್ಸಿಲ್ಲ ಹುಸೇನ್ ಮನ್ಸೂರಿ. ಒಂದು ಸಣ್ಣ ಒಂದು ಕಿರಾಣಿ ಒಂದು ಅರಿವಿ ಅಂಗಡಿ ಇಟ್ಕೊಂಡ ಜೀವನ ಮಾಡತ್ತಾನ. ಆದ್ರ ಮಾನವೀಯತೆ ಮನುಷ್ಯತ್ವ ನಾವು ಅವನಂತ ಕಲಿಬೇಕು. ಒಟ್ಟಾರೆ ಈ ವಿಡಿಯೋ ನೋಡಿದವ್ರ ದಯಮಾಡಿ ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಇಂಥ ವಿಡಿಯೋಗಳನ್ನ ಮೇಲಿನ ಮೇಲೆ ಹಾಕ್ತೀನಿ, ನನಗೂ ಸಮಾಧಾನ ಸಂತೋಷ ಆಗ್ತೈತಿ. ಒಟ್ಟಾರೆ ಈ ವಿಡಿಯೋ ನೋಡಿದಾಗಿಂದ ಅವನ ಬಗ್ಗೆ ಒಂದು ದೊಡ್ಡ ಗೌರವ ಭಾವನೆ ನನ್ನಲ್ಲಿ ಹುಟ್ಟಾತೈತಿ. ಒಟ್ಟಾರೆ ಮುಂಬೈದಂತ ಊರಾಗಿಂತ ಎಲ್ಲ ಕೆಲಸ ಮಾಡುವ ಹುಸೇನ್ ಮನ್ಸೂರಿಗೆ ಒಂದು ಸೆಲ್ಯೂಟ್ ಹೊಡಿತನು, ಧನ್ಯವಾದವನ್ನು ತಿಳಿಸ್ತನು. ನಮಸ್ಕಾರ.